ಬಾಗಲಕೋಟೆ ಮಾತ್ರ ಅಲ್ಲ, ಕಲಬುರಗಿಯಲ್ಲೂ ಕೂಡ ಹೋರಾಟ ತೀವ್ರಗೊಂಡಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಕಲಬುರಗಿಯ ರೈತರು. ಬಾಗಲಕೋಟೆಯ ಬಳಿಕ ಕಲಬುರಗಿಯಲ್ಲೂ ಕೂಡ ತೀವ್ರಗೊಂಡಿದೆ ಹೋರಾಟ. 3,500 ರೂಪಾಯಿ ಬೆಲೆಗೆ ಆಗ್ರಹಿಸಿ ಇಂದು ಅಫ್ಜಲ್ಪುರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘ ಅಫ್ಜಲ್ಪುರ ಬಂದ್ಗೆ ಕರೆ ಕೊಟ್ಟಿದೆ. ಅಫ್ಜಲ್ಪುರ ಬಂದ್ಗೆ ವಿವಿಧ ಸಂಘಟನೆಗಳು ಕೂಡ ಬೆಂಬಲವನ್ನ ಸೂಚಿಸಿವೆ. ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘ ಕೊಟ್ಟಂತಹ ಬಂದ್ ಕರೆಗೆ ವಿವಿಧ ಸಂಘಟನೆಗಳಿಂದಲೂ ಕೂಡ ಬೆಂಬಲ ಸಿಕ್ಕಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಕಲಬುರಗಿಯಲ್ಲೂ ಕೂಡ ರೈತರ ಹೋರಾಟ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. 3,500 ಬೆಂಬಲ ಬೆಲೆ ಕೊಡಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸೊ ಇವತ್ತು ಯಾವ ರೀತಿಯ ಹೋರಾಟ ನಡೆಯುತ್ತೆ, ಏನ್ ಹೇಳ್ತಿದ್ದಾರೆ ರೈತರು? ಹೌದು ವೀಣಾ, ಇಡೀ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಹೋರಾಟ ಒಂದು ಆಂದೋಲನದ ಸ್ವರೂಪ ಪಡ್ಕೊಳ್ತಾ ಇದೆ. ಅದರಲ್ಲಿ ಕಲಬುರಗಿ ಕೂಡ ಹೊರತಾಗಿಲ್ಲ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಪಟ್ಟಣದಲ್ಲಿ ಇವತ್ತು ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘದವರು ಅಫ್ಜಲ್ಪುರ್ ಪಟ್ಟಣ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಇವರ ಪ್ರಮುಖ ಬೇಡಿಕೆ ಇರುವಂತದ್ದು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಫಿಕ್ಸ್ ಮಾಡಬೇಕು. ನೀವು ಬೇರೆ ಜಿಲ್ಲೆಗಳಿಗೆ ಒಂದು ನ್ಯಾಯ, ಬೆಳಗಾವಿಗೆ ಒಂದು ನ್ಯಾಯ, ಕಲಬುರಗಿಗೆ ಒಂದು ನ್ಯಾಯ ಅನ್ನುವಂಥದ್ದು ಆಗಬಾರದು, ತಾರತಮ್ಯ ಆಗಬಾರದು ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನು ಇವರು ಕೊಟ್ಟಿರುವಂತದ್ದು. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಅಫ್ಜಲ್ಪುರ್ ಪಟ್ಟಣದಲ್ಲಿ ಬೃಹತ್ ಆದಂತಹ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿಂದ ಬಸವೇಶ್ವರ ಸರ್ಕಲ್ ನಲ್ಲಿ ಧರಣಿ ಸತ್ಯಾಗ್ರಹ, ಇನ್ನೊಂದ್ ಕಡೆ ರೈತರು ಹಮ್ಮಿಕೊಂಡಿರುವಂತದ್ದು. ಕಲಬುರಗಿ ಜಿಲ್ಲೆಯ 5 ಸಕ್ಕರೆ ಕಾರ್ಖಾನೆಗಳಿದ್ರು ಕೂಡ ಯಾರೊಬ್ರು ಇದುವರೆಗೂ ದರ ಫಿಕ್ಸ್ ಮಾಡಿಲ್ಲ. ಈಗಾಗಲೇ ಕಾರ್ಖಾನೆಗಳು ಶುರುವಾಗುವ ಹಂತದಲ್ಲಿ ಇದ್ವು. ಈ ಒಂದು ಗೊಂದಲದ ಹಿನ್ನೆಲೆಯಲ್ಲಿ ಸದ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದಾವೆ. ಆದ್ರೆ ರೈತರು ಬೆಳೆದಂತಹ ಕಬ್ಬು ಕಟಾವಿಗೆ ಬಂದಂತಹ ಹೊತ್ತಿನಲ್ಲಿ ಇನ್ನೂ ಕೂಡ ಈ ಇದನ್ನ ಪರಿಹರಿಸುವಂತಹ ಕೆಲಸ ಆಗ್ತಾ ಇಲ್ಲ. 3,500 ರೂಪಾಯಿ ಕೊಡ್ಲೇಬೇಕು. ಒಂದು ಮ್ಯಾಚ್ ಬಾಕ್ಸ್ ಅನ್ನ ಖರೀದಿ ಮಾಡಬೇಕಾದ್ರೆ, ಒಂದು ಸೂಜಿ ಮೊನೆಯನ್ನ ಖರೀದಿ ಮಾಡಬೇಕಾದ್ರೆ MRP ಅಂತ ಇರ್ತದೆ. ನಾವು ಇಡೀ 11 ತಿಂಗಳು 12 ತಿಂಗಳು ಬೆಳೆಸಿರುವಂತಹ ಕಬ್ಬಿಗೆ ಯಾವುದೇ ಬೆಲೆನೇ ಇದುವರೆಗೆ ಯಾಕೆ ಫಿಕ್ಸ್ ಮಾಡಕ್ ಆಗ್ತಾ ಇಲ್ಲ ಅನ್ನುವಂತಹ ನ್ಯಾಯಯುತವಾದಂತಹ ಆಕ್ರೋಶ ರೈತಾಪಿ ವರ್ಗದಿಂದ ವ್ಯಕ್ತವಾಗ್ತಾ ಇರುವಂತದ್ದು. ಅದು ಬೆಳಗಾವಿಗೆ ಮಾತ್ರ ಅಲ್ಲ, ಈ ಆಂದೋಲನ ಕಲಬುರಗಿ ಕೂಡ, ಈ ಕಿಚ್ಚು ಕಲಬುರಗಿ ಕೂಡ ಕಾಲಿಟ್ಟಿರುವಂತದ್ದು. ಇವತ್ತು ಅಫ್ಜಲ್ಪುರ್ ಪಟ್ಟಣದಲ್ಲಿ ಬೃಹತ್ ಪ್ರಮಾಣದ ಹೋರಾಟ, ಅಫ್ಜಲ್ಪುರ್ ಪಟ್ಟಣ ಬಂದ್ಗೆ ಕರೆಯನ್ನ ರೈತರು ಕೊಟ್ಟಿದ್ದಾರೆ. ಅವರು ಬರೀ ಈ ರೈತರ ಹೋರಾಟಕ್ಕೆ ಬರೀ ರೈತರಿಗೆ ಸಂಬಂಧಪಟ್ಟಂತಲ್ಲ, ಅಲ್ಲಿರುವಂತಹ ವ್ಯಾಪಾರೋದ್ಯಮಿಗಳು ಕೂಡ ಸ್ವಯಂ ಪ್ರೇರಣೆಯಿಂದ ಬಂದ್ಗೆ ನಾವು ಬೆಂಬಲ ಕೊಡ್ತೀವಿ ಅನ್ನುವಂತ ಹೇಳಿರುವ ಕಾರಣಕ್ಕಾಗಿ ಅಫ್ಜಲ್ಪುರ್ ನಲ್ಲಿಯೂ ಕೂಡ ರೈತರ ಹೋರಾಟದ ಕಿಚ್ಚು ತೀವ್ರ ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ವೀಣಾ, ಥ್ಯಾಂಕ್ ಯು ಶರಣಯ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.